ಇವಾಗ ಹೊಸದಾಗಿ ಯೂಟ್ಯೂಬ್ ಬಂದಿದ್ರ ಅಥವಾ ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೂ ಕೂಡ ಈ ಒಂದು ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಈಗ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿದೀನಿ ಅಂತಂದ್ರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ತುಂಬಾ ಜನ ಹೊಸ ಕ್ರಿಯೇಟರ್ ಗಂತೂ ಒಂದೇ ಒಂದು ಪ್ರಾಬ್ಲಮ್ ಬರ್ತಿದೆ, ಏನ್ ಗೊತ್ತಾ? 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದು. ಓಕೆನಾ, ಇದು ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್. ಆದರೆ ನೀವು ಮನಸ್ಸು ಮಾಡಿದ್ರೆ ಈಸಿಯಾಗಿ ಅಂದ್ರೆ ಈಸಿಯಾಗಿ ಕಂಪ್ಲೀಟ್ ಅನ್ನೋದು ಮಾಡ್ತೀರಾ. ಅಂಡ್ ನನ್ಗೆ ಗೊತ್ತಿರುವಂತ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳ್ತೀನಿ. ಇದನ್ನ ಕರೆಕ್ಟ್ ಆಗಿ ನೀವೇನಾದ್ರೂ ಫಾಲೋ ಮಾಡಿದಿರಿ ಅಂತಂದ್ರೆ ನಿಮ್ಮೊಂದು ಚಾನಲ್ ಅಲ್ಲಿ 4,000 ವಾಚ್ ಟೈಮ್ ಏನು 10,000 20,000 ಕೂಡ ಈಸಿಲಿ ಅಂದ್ರೆ ಈಸಿಯಾಗಿ ನೀವು ಮಾಡ್ಕೋಬಹುದು ಗೈಸ್. ಓಕೆನಾ, ಇವಾಗ ಗೊತ್ತಿದೆ ಯೂಟ್ಯೂಬ್ ಏನಪ್ಪಾ ಅಂದ್ರೆ ಮೊನೆಟೈಸೇಷನ್ ರಿಲೇಟೆಡ್ ಫುಲ್ ಅಂದ್ರೆ ಫುಲ್ ಅಪ್ಡೇಟ್ ತಗೊಬಂದಿದೆ. ಓಕೆನಾ, ಫುಲ್ ಚೇಂಜಸ್ ಬರ್ತಿದೆ. ಓಕೆನಾ, ಸೊ ಹಂಗಾಗಿ ಇದು ಅಪ್ಲೈ ಆಗುತ್ತೆ ಬರೋ ವರ್ಷದಲ್ಲಿ ಫೆಬ್ರವರಿ 1ನೇ ತಾರೀಕಿಂದ ಹಿಡ್ಕೊಂಡು 2027 ಅಪ್ಲೈ ಅನ್ನೋದಾಗುತ್ತೆ. ನಿಮ್ಗೆ ಇನ್ನು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ 5 ತಿಂಗಳು ಟೈಮ್ ಇದೆ. ಈ ಒಂದು 5 ತಿಂಗಳಲ್ಲಿ ನೀವು ನಿಮ್ಮ ಹತ್ರ ಚಾನಲ್ ಏನಾದ್ರು ಫಸ್ಟ್ ಕ್ರಿಯೇಟ್ ಮಾಡಿದೀರಿ ಅಂತಂದ್ರೆ ಈಸಿಯಾಗಿ ಅಂದ್ರೆ ಈಸಿಯಾಗಿ ಈ ಒಂದು 5 ತಿಂಗಳಲ್ಲಿ ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮುಂದಕ್ಕೆ ಬರೋ ವರ್ಷದಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇನ್ನು ಇವಾಗ ಹೊಸದಾಗಿ ಬಂದಿದ್ರಂದ್ರೂ ಕೂಡ ಅಷ್ಟೇ, ಇವಾಗ ಈಸಿಯಾಗಿ ಅಂದ್ರೆ ಈಸಿಯಾಗಿ ನೀವು ಕಂಪ್ಲೀಟ್ ಅನ್ನೋದು ಮಾಡ್ಕೊಂಬಿಡಿ. ಇಲ್ಲ ಅಂತಂದ್ರೆ ನಿಮ್ಮೊಂದು ಚಾನಲ್ ಬರೋ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಅಂಡ್ ನನ್ಗೆ ಈಸಿಯಾಗಿ ಅಂದ್ರೆ ಈಸಿಯಾಗಿ ತಿಳಿಸ್ಕೊಳ್ತೀನಿ. ನನ್ನೊಂದು ಗೊತ್ತಿರೋಂತ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ಬಿಟ್ಟು ನಿಮ್ಮೊಂದು ಚಾನಲ್ ಅಲ್ಲಿ ಏನಪ್ಪಾ ಅಂದ್ರೆ 4,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು. ಇನ್ನು 5 ತಿಂಗಳು ಟೈಮ್ ಇದೆ ಮಗ ನಿನ್ನ ಹತ್ರ. ಓಕೆನಾ, ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಆದ್ರೆ ಸ್ವಲ್ಪ ತಲೆ ಯೂಸ್ ಮಾಡು. ಸೊ ಯಾವ ತರ ಕಂಟೆಂಟ್ ಮಾಡ್ಬೇಕು, ಯಾವ ತರ ಇಲ್ಲ ಅಂತ ಸ್ವಲ್ಪ ಯೂಸ್ ಮಾಡೋ ಅಷ್ಟೇ. ಓಕೆನಾ, ಸೊ ನನ್ ಗೊತ್ತಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ ನೀವು ಕಂಟೆಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಪಿಸೋಡ್ ಮುಖಾಂತರ ಅಪ್ಲೋಡ್ ಮಾಡ್ಬಿಡಿ. ಓಕೆನಾ, ಸೀರೀಸ್ ಮುಖಾಂತರ ಅಪ್ಲೋಡ್ ಮಾಡ್ಬಿಡಿ. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇವಾಗ ಸೀರಿಯಲ್ ಯಾವ ತರ ನಡೆಯುತ್ತೆ ನಿಮ್ಗೆ ಗೊತ್ತಿದೆ, ಸೀರಿಯಲ್ ಯಾವ ತರ ನಡೆಯುತ್ತೆ ಅಂತ. ಓಕೆನಾ, ಒಂದೇ ಒಂದು ಸೀನ್ ಅನ್ನು ತಗೊಂಡು ಹೋಗ್ತೀರಿ, ಇವತ್ತೇ ನಡೆಯೋ ಸೀನ್ ಅನ್ನು ಅವರು 3-4 ದಿನ ಹಾಕಿ ರಂಪ ಹಿಡ್ಕೊಂಡು ಕುಯ್ತಾ ಇರ್ತಾವ, ಜಿಕ್ ಜಿಕ್ ಅಂತ. ಆ ಕಡೆಯಿಂದ ಎಕ್ಸ್ಪ್ರೆಷನ್, ಈ ಕಡೆಯಿಂದ ಎಕ್ಸ್ಪ್ರೆಷನ್, ಈ ತರ ಕುಯ್ತಾ ಇರ್ತಾರೆ. ಓಕೆನಾ, ಸೊ ಹಂಗಾಗಿ ನೀವು ಎಪಿಸೋಡ್ ಮುಖಾಂತರ ಮಾಡಿ. ಎಪಿಸೋಡ್ ಮುಖಾಂತರ ಹೆಂಗಪ್ಪ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇವಾಗ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿ. ಓಕೆನಾ, ಇನ್ಸ್ಟಾಗ್ರಾಮ್ ಅಕೌಂಟ್ ಏನಪ್ಪಾ ಅಂತಂದ್ರೆ ಇವಾಗಿರೋ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾರ್ಗು ಕ್ರಿಯೇಟ್ ಮಾಡಕ್ ಬರಲ್ಲ. ಸೊ ಹಂಗಾಗಿ ಯಾವ ತರ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾರ ಅಂತ ಒಂದು ವಿಡಿಯೋ ಮಾಡಿ. ಓಕೆನಾ, ಸೊ ಇದಾಯ್ತು ಫಸ್ಟ್ ವಿಡಿಯೋ. ಓಕೆನಾ, ಅದಾಗಿದ ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ವಿಡಿಯೋ ಯಾವ ತರ ಎಡಿಟಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ನೀವು. ಓಕೆನಾ, ಸೊ ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡಿ. ಸೊ ಅದಾಗಿದ ನಂತರ ಇನ್ಸ್ಟಾಗ್ರಾಮ್ ಮುಖಾಂತರ ನಾವು ರೀಲ್ ಹೇಗೆ ಅಪ್ಲೋಡ್ ಮಾಡ್ತಾರೆ, ರೀಲ್ಸ್ ನ ಯಾವ ತರ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋ ಮಾಡಿಬಿಡಿ ನೀವು. ಓಕೆನಾ, ಇದೇನಪ್ಪ ನಿಮ್ಗೆ 3 ವಿಡಿಯೋ ಸಿಕ್ಕೋಯ್ತು. ಓಕೆನಾ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ವೈರಲ್ ಆಗ್ಬೇಕು ಅಂತಂದ್ರೆ ಏನೆಲ್ಲ ಸೆಟ್ಟಿಂಗ್ಸ್ ಗಳನ್ನು ಮಾಡ್ಬೇಕಾಗುತ್ತೆ ನಮ್ಮೊಂದು ಅಕೌಂಟ್ ಅಲ್ಲಿ. ಓಕೆನಾ, ಈ ತರ ಕೂಡ ನೀವು ವಿಡಿಯೋ ಅನ್ನೋದು ಮಾಡಿ. ಓಕೆನಾ, ಇದೆಲ್ಲ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಸೀರೀಸ್ ತರ, ಒಂದು ಸೀರಿಯಲ್ ಯಾವ ತರ ನಡೀತೋ ಅದೇ ತರನೇ ಸೀರೀಸ್ ತರ ಇದು. ಸೊ ಹಂಗಾಗಿ ಇದನ್ನೆಲ್ಲ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಯಾವ ತರ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವ ತರ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ರೀಲ್ ವಿಡಿಯೋ ಹೆಂಗೆ ಎಡಿಟಿಂಗ್ ಮಾಡ್ತಾರೆ, ಯಾವ ತರ ಸೆಟ್ಟಿಂಗ್ಸ್ ಮಾಡ್ಬೇಕಾಗುತ್ತೆ ನಮ್ಮೊಂದು ರೀಲ್ ವಿಡಿಯೋ ವೈರಲ್ ಆಗ್ಬೇಕು ಅಂತಂದ್ರ. ಓಕೆನಾ, ಇದೆಲ್ಲನೂ ಫಾಲೋ ಮಾಡ್ಕೊಳ್ಳಿ. ಅಂಡ್ ತುಂಬಾ ಇಂಪಾರ್ಟೆಂಟ್ ಗೈಸ್. ಓಕೆನಾ, ನೀವೇನಾದ್ರೂ ಟೆಕ್ ರಿಲೇಟೆಡ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಟೆಕ್ ವಿಡಿಯೋಸ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಗೈಸ್. ಓಕೆನಾ, ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಒಂದು ಕ್ಯಾಟಗರಿನಲ್ಲಿ ಹೋದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರಿಂದ ಅವ್ರ ಕಂಟೆಂಟ್ ಎಲ್ಲ ಇಚ್ಚಿ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಈ ತರ ಎಲ್ಲ ಮಾಡಕ್ ಹೋಗ್ಬೇಕು. ಕೆಲವೊಂದ್ಸರಿ ಬ್ಲಾಗ್ ಮಾಡ್ತಾರೆ, ಕೆಲವೊಂದ್ಸರಿ ಏನೇನು ಸಿಕ್ಕಿದ ಇದೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ನೀವು ಪರ್ಟಿಕಲ್ ಆಗಿ ಒಂದು ಕ್ಯಾಟಗರಿ ಅಂತ ಚೂಸ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಯಾವ ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇದೆಯೋ ಪರ್ಟಿಕಲ್ ಆಗಿ ಅದೇ ಒಂದು ಕ್ಯಾಟಗರಿ ಮುಖಾಂತರ ವಿಡಿಯೋಸ್ ಗಳನ್ನು ಮಾಡಿ ಅಂತ ಹೇಳ್ತೀನಿ ಗೈಸ್. ಓಕೆನಾ, ಸೊ ಫಸ್ಟ್ನೇ ಸ್ಟೆಪ್ ಏನಪ್ಪಾ ಅಂತ ಇದು. ಓಕೆನಾ, ಯಾವ ತರ ಮಾಡ್ಬೇಕು ಅಂತ ವಿಡಿಯೋಸ್ಗಳು. ಅಂಡ್ 2ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಾವು ವಿಡಿಯೋ ಲೆಂತ್ ಅನ್ನು ಎಷ್ಟು ಮಾಡ್ಬೇಕಾಗುತ್ತೆ, ದೊಡ್ಡದಾಗಿ ಲೆಂತ್ ಇರುತ್ತೆ ವಿಡಿಯೋ. ಓಕೆನಾ, ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ 1 ನಿಮಿಷ ಮಾಡ್ತಾರೆ, 2 ನಿಮಿಷ ಮಾಡ್ತಾರೆ, 3 ನಿಮಿಷ ಮಾಡ್ತಿಲ್ಲ, ಶಾರ್ಟ್ಸ್ ಮಾಡ್ತಾರೆ. ಸೊ ಹಂಗಾಗಿ ನೀವೇನಪ್ಪಾ ಅಂತಂದ್ರೆ ಒಂದು ಶಾರ್ಟ್ಸ್ ಮಾಡ್ತಾ ಇದೀರಿ ಅಂತಂದ್ರೆ ಸಾಕು, ಶಾರ್ಟ್ಸ್ ಅಲ್ಲೇ ವಿಡಿಯೋಸ್ ಮಾಡ್ಬಿಡಿ, ಶಾರ್ಟ್ಸ್ ಅಲ್ಲೇ ಮುಗಿಸ್ಬಿಡಿ. ಓಕೆನಾ, ಆದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಶಾರ್ಟ್ಸ್ ಮುಖಾಂತರ ಕೂಡ ನೀವೇನಾದ್ರು ಹೋದ್ರು ಕೂಡ ಅಲ್ಲೂ ಕೂಡ ಅಷ್ಟೇ ಸೀರೀಸೇ ಮಾಡ್ಬಿಡಿ. ಓಕೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಯಾವ ತರ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋಸ್ ಗಳನ್ನ ಎಡಿಟಿಂಗ್ ಮಾಡ್ತಾರೆ ಅಂತ. ಈ ತರ ಶಾರ್ಟ್ಸ್ ಮಾಡಿ ಲಾಂಗ್ ಮಾಡ್ತೀನಿ ಅಂದ್ರೂ ಕೂಡ ಅಷ್ಟೇ ಸೇಮ್ ಲಾಂಗ್ ಅಲ್ಲಿ ಕೂಡ ಅಷ್ಟೇ ಇದೇ ತರನೇ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ. ಸೊ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಯಾವ ತರ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋಸ್ ನ ಎಡಿಟಿಂಗ್ ಮಾಡ್ತಾರೆ ಅಂತ. ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಡಿಯೋ ನೀವು ಮಾಡ್ಬಿಡಿ ಗೈಸ್. ಓಕೆನಾ, ಈ ತರ ಟೆಕ್ ರಿಲೇಟೆಡ್ ಯಾವ ತರ ಫೇಸ್ಬುಕ್ ಅಕೌಂಟ್ ಮಾಡ್ತಾರೆ, ಯಾವ ತರ ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ, ಯಾವ ತರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಇದೆಲ್ಲ ಏನಪ್ಪಾ ಅಂತಂದ್ರೆ ಎವರ್ ಗ್ರೀನ್ ಕಾಂಟೆಂಟ್. ಓಕೆನಾ, ಈ ತರ ಕೂಡ ಮಾಡ್ಬಿಡಿ. ಕೆಲವರು ಏನಪ್ಪಾ ಅಂತಂದ್ರೆ ಈ ತರ ಕಂಟೆಂಟ್ ಮಾಡ್ಬಿಡ್ತಾರೆ, 1 ದಿನ 2 ದಿನ ವಾರ ನಡೆಯುತ್ತೆ, ಅದಾಗಿದ ನಂತರ ಆ ಒಂದು ನಿಂತೆ ಹೋಗ್ಬಿಡುತ್ತೆ ಆ ಒಂದು
ಕ್ಯಾಟಗರೀಸ್. ಓಕೆನಾ, ಆ ತರ ಮಾಡಕ್ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಎವರ್ ಗ್ರೀನ್ ವಿಡಿಯೋಸ್ ಮಾಡಕ್ ಟ್ರೈ ಮಾಡಿ ನೀವು. ಓಕೆನಾ, ಎವರ್ ಗ್ರೀನ್ ಅಂತಂದ್ರೆ ನೋಡಿ, ಎವರ್ ಗ್ರೀನ್ ವಿಡಿಯೋಸ್ ಯಾವ ತರ ಅಂತಂದ್ರೆ, ಇವಾಗ ಒಂದು ಹೊಸ ಫೇಸ್ಬುಕ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ, ಇದೇನಪ್ಪಾ ಅಂತಂದ್ರೆ ಒಂದು ಎವರ್ ಗ್ರೀನ್ ವಿಡಿಯೋ ಆಯ್ತು. ಓಕೆನಾ, ಇದೇನಪ್ಪಾ ಅಂದ್ರೆ ತುಂಬಾ ಜನ ಸರ್ಚ್ ಮಾಡ್ತಾನೆ ಇರ್ತಾರೆ, ಹೊಸ ಕ್ರಿಯೇಟರ್ ಬರ್ತಾರೆ, ಆವಾಗ ಫೇಸ್ಬುಕ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಅಂತ ಫಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾನೆ, ಆವಾಗ ಇನ್ನೊಂದು ವಿಡಿಯೋ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಬಂತು ಅಂತಂದ್ರೆ ಅದೇನಪ್ಪಾ ಅಂದ್ರೆ ಎವರ್ ಗ್ರೀನ್ ವಿಡಿಯೋ, ಲೈಫ್ ಟೈಮ್ ನಡೀತಾನೆ ಇರುತ್ತೆ, ವ್ಯೂಸ್ ಬರ್ತಾನೆ ಇರುತ್ತೆ. ಈ ತರದ್ದು ಎವರ್ ಗ್ರೀನ್ ವಿಡಿಯೋ ಅಂತಾರೆ. ಕೆಲವೊಂದು ಕ್ಯಾಟಗರೀಸ್ ಇದಾವೆ, ನಾವ್ ಏನಾದ್ರು ಅಪ್ಡೇಟ್ ತಗೊಂಬಂದ್ರೆ ಸಾಕು, ಇಲ್ಲ ಅಂತಂದ್ರೆ ನಾವು ಒಂದು ಅಪ್ಡೇಟ್ ಬಗ್ಗೆ ಶೇರ್ ಮಾಡೋದು ನಾವು. ಓಕೆನಾ, ಸೊ ಹಂಗಾಗಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ದಿನಗಳ ಕಾಲ ನಡೆಯುತ್ತೆ ವಿಡಿಯೋ, ಆಮೇಲೆ ಸ್ಟಾಪ್ ಆಗ್ಬಿಡುತ್ತೆ. ಓಕೆನಾ, ಸೊ ಹಂಗಾಗಿ ಎವರ್ ಗ್ರೀನ್ ವಿಡಿಯೋಸ್ ಮೇಲೆ ಕೂಡ ಕೆಲವೊಂದ್ಸರಿ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ, ಈ ತರ ವಿಡಿಯೋಸ್ ಗಳನ್ನ ಮಾಡೋದ್ರಿಂದ ನಾವು ವಿಡಿಯೋ ಲೆಂತ್ ಎಷ್ಟು ಇಡ್ಬೇಕಾಗುತ್ತೆ, ವಿಡಿಯೋ ಲೆಂತ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆನಾ, ಸೊ ನೀವು 1 ಲಕ್ಷ ಬರೋ ಜಾಗದಲ್ಲಿ ನಿಮ್ಗೆ 50,000 ಇಲ್ಲ 70,000 ಬಂದ್ರೆ ಸಾಕು, ನಿಮ್ಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಹಂಗಾಗಿ ವಿಡಿಯೋ ಲೆಂತ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಕೆಲವ್ರು ಏನಪ್ಪಾ ಅಂತಂದ್ರೆ ವಿಡಿಯೋ ಲೆಂತೆ ಮಾಡಕ್ ಹೋಗಲ್ಲ. ಸೊ ಹಂಗಾಗಿ ನಾನು ಹೇಳ್ತೀನಿ ವಿಡಿಯೋ ಲೆಂತ್ ಕೂಡ ಎಷ್ಟು ಇರ್ಬೇಕು ಅಂತ. ನೀವು ವಿಡಿಯೋ ಲೆಂತ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ನೀವು 6ರಿಂದ ಹಿಡ್ಕೊಂಡು 10 ನಿಮಿಷ ಗಂಟನೂ ಟ್ರೈ ಮಾಡಿ ನೀವು ವಿಡಿಯೋ ಲೆಂತ್. ಇಲ್ಲ ಅಂತಂದ್ರೆ ನಾನು ಎಲ್ಲಾ ಒಂದೇ ವಿಡಿಯೋದಲ್ಲಿ ತುಂಬಿಸಾಕ್ತೀನಿ ಅಂತಂದ್ರೆ ಯಾರು ನೋಡಲ್ಲ. ಓಕೆನಾ, ಒಂದು ಲೆಂತ್ ಇರ್ಬೇಕು ವಿಡಿಯೋ. ಓಕೆನಾ, ನೋಡಿದ ತಕ್ಷಣ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿರ್ಬೇಕು. ಅಂಡ್ ನೀನು ವಿಡಿಯೋ ಮಾಡ್ತಾ ಇದೀಯ ಅಂತಂದ್ರೆ ಆ ಒಂದು ವಿಡಿಯೋ ಜೊತೆಗೆ ಯಾವ ತರ ಮಾತನಾಡ್ತಾ ಇದೀಯಾ, ನಿನ್ನೊಂದು ಆಡಿಯನ್ಸ್ ನ ಎಷ್ಟು ನಿಮಿಷಗಂತ ನಿನ್ನೊಂದು ವಿಡಿಯೋ ಜೊತೆಗೆ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ಯಾ ಅನ್ನೋದು ಅಷ್ಟೇ, ಎಲ್ಲಾನು ಅಷ್ಟೇ ನೀನ್ ಮಾತಾಡೋದ್ರಲ್ಲಿ ಇರುತ್ತೆ. ಓಕೆನಾ, ಸೊ ಹಂಗಾಗಿ ನಿನ್ ಆಡಿಯನ್ಸ್ ನ ಎಷ್ಟು ಟ್ರ್ಯಾಕ್ ಮಾಡ್ತೀಯೋ ಅಷ್ಟು ನಿನ್ನೊಂದು ವಿಡಿಯೋಗೆ ವಾಚ್ ಟೈಮ್ ಅನ್ನೋದು ಬರುತ್ತೆ. ನನಗ್ ಗೊತ್ತಿರೋ ಪ್ರಕಾರ ನೀನು 8ರಿಂದ 10 ನಿಮಿಷ ಮಾಡ್ಬೋದು ವಿಡಿಯೋ ಲೆಂತ್, ತುಂಬಾ ಅಂದ್ರೆ ತುಂಬಾ ಒಳ್ಳೇದಂತ ಹೇಳ್ತೀನಿ ನಾನು ಗೈಸ್. ಓಕೆನಾ, ಸೊ ಲೆಂತ್ ಕೂಡ ತುಂಬಾ ಇಂಪಾರ್ಟೆಂಟ್. ಲೆಂತ್ ವಿಡಿಯೋ ಮಾಡಿ. ಇವಾಗ ನೋಡಿ, ನಮ್ಗೆ 2 ಲಕ್ಷ ಬರೋ ಜಾಗದಲ್ಲಿ ನಮ್ಗೆ 1.5 ಲಕ್ಷ ಬಂತು ಅಂದ್ರೆ ಸಾಕು, 1 to ಡಬಲ್ ಆಗ್ಬಿಡುತ್ತೆ ವಾಚ್ ಟೈಮ್. ಸೊ ಓಕೆನಾ, ಸೊ ಹಂಗಾಗಿ ವಿಡಿಯೋ ಲೆಂತ್ ಕೂಡ ತುಂಬಾ ಇಂಪಾರ್ಟೆಂಟ್. ಆದ್ರೆ ಲೆಂತ್ ಅನ್ಬಿಟ್ಟು ಜಾಸ್ತಿ 15 ನಿಮಿಷ 20 ನಿಮಿಷ ಮಾಡಿದ್ರೆ ಯಾರು ನೋಡಲ್ಲ, ತುಂಬಾ ಲಾಂಗ್ ಆಯ್ತದ. ಓಕೆನಾ, ಸೊ ಹಂಗಾಗಿ 8ರಿಂದ 10 ನಿಮಿಷ ಇಲ್ಲ 6 ನಿಮಿಷ 7 ನಿಮಿಷ ಈ ತರ ವಿಡಿಯೋ ಮಾಡಿ ಗೈಸ್. ಓಕೆನಾ, 5 ನಿಮಿಷ ಅಂತ ಕೆಳಗಡೆ ಮಾಡಕ್ ಹೋಗ್ಬೇಡಿ. ಓಕೆನಾ, ಸೊ ಹಂಗಾಗಿ ನಿಮ್ಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ, ಅಂಡ್ ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ, ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮೊಂದು ಚಾನಲ್ ಅಲ್ಲಿ ವಾಚ್ ಟೈಮ್ ಬಂದಿಲ್ಲ ಅಂದ್ಬಿಟ್ಟು ವಾಚ್ ಟೈಮ್ ನ ಪರ್ಚೇಸ್ ಮಾಡ್ತಾರೆ. ಓಕೆನಾ, ಪರ್ಚೇಸ್ ಹೆಂಗಪ್ಪ ಅಂತಂದ್ ನೋಡಿ, ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ವಿಡಿಯೋಸ್ ಗಳು ಬರ್ತಾ ಇರ್ತವೆ ನೋಡಿ, ವಾಚ್ ಟೈಮ್ ಅನ್ನೋದು ವಾಚ್ ಟೈಮ್ ಮಾಡಿ ಕೊಡ್ತೀವಿ ನಿಮ್ಮೊಂದು ಚಾನಲ್ ಮುಖಾಂತರ, ಇಷ್ಟು ಪೇ ಮಾಡ್ಬೇಕಾಗುತ್ತೆ ಅನ್ನೋದ್ರ ಮುಖಾಂತರ ಈ ತರ ಮಾಡ್ತಾರೆ ಕೆಲವರು ಜನರು. ಸೊ ಈ ತರ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ ಏನಪ್ಪಾ ಅಂತಂದ್ರೆ ತುಂಬಾ ರಿಸ್ಕ್ ಅಲ್ಲಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಒಂದು ಹೊಸ ಕ್ರಿಯೇಟರ್ ಆಗಿದೀಯ ಅಂತಂದ್ರೆ ನೀನು ಯಾವುದೇ ಕಾರಣಕ್ಕೂ ಈ ತರ ವಾಚ್ ಟೈಮ್ ಅನ್ನು ತಗೊಳಕ್ ಹೋಗ್ಬೇಡ. ಯೂಟ್ಯೂಬ್ ಕೇವಲ ಅಂತದ್ ಮಾತ್ರನೇ ಆಕ್ಸೆಪ್ಟ್ ಮಾಡುತ್ತೆ. ಪಬ್ಲಿಕ್ ವಾಚ್ ಅವರ್ ಇರ್ಬೇಕು, ಅದು ಪಬ್ಲಿಕ್ ಟೈಮ್ ಇರ್ಬೇಕು ಅದು. ಸೊ ಹಂಗಾಗಿ ಅಂತದ್ರ ಮಾತ್ರ ಆಕ್ಸೆಪ್ಟ್ ಮಾಡುತ್ತೆ. ಈ ತರ ನಾವೇನಾದ್ರು ವಾಚ್ ಟೈಮ್ ತಗೊಂಡಿದೀರಿ ಅಂತಂದ್ರೆ ಗೊತ್ತಿಲ್ಲ ಅವರು ಯಾವ ಒಂದು ಆಪ್ ಮುಖಾಂತರ ತಿಳಿಸ್ಕೊಡ್ತಾರೋ, ಯಾವ ತರ ವಾಚ್ ಟೈಮ್ ಅನ್ನೋದು ನಮ್ಮೊಂದು ಚಾನಲ್ ಆಡ್ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲಲ್ಲ. ಸೊ ಹಂಗಾಗಿ ಇದೆಲ್ಲ ಫೇಕ್ ಅನ್ಬಿಡ್ತೀನಿ ನಾನು. ಓಕೆನಾ, ಫೇಕ್ ಇದೆಲ್ಲ. ನಿಮ್ಮೊಂದು ಚಾನಲ್ ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತೀರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕು ಅಂತ, ಆದ್ರೆ ಅಲ್ಲಿ ಫೇಕ್ ಅಂತ ಗೊತ್ತಾಗಿದ ತಕ್ಷಣ ನಿಮ್ಮೊಂದು ಚಾನಲ್ ಮಾನಿಟೈಸ್ ಆಗಲ್ಲ, ಆಕ್ಸೆಪ್ಟ್ ಕೂಡ ಮಾಡಲ್ಲ ಯೂಟ್ಯೂಬ್. ಸೊ ಹಂಗಾಗಿ ಇದು ಬ್ಯಾಡ್ ಅಂತ ಕೂಡ ಹೇಳ್ತೀನಿ. ಅಂಡ್ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ನೋಡಿ, ಸಫ್ ಅಂತಂದ್ರೆ ಇವಾಗ ಯಾವ ತರ ಅಂತಂದ್ರೆ, ನಿನ್ನೊಂದು ಚಾನಲ್ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ, ನನ್ನೊಂದು ಚಾನಲ್ ನೀನ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾರೆ. ಇದು ಕೂಡ ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ಫಾಲೋ ಮಾಡ್ತಾರ. ಏನಕ್ಕಪ್ಪ ಅಂದ್ರೆ ಈ ಒಂದು ತಪ್ಪುಗಳನ್ನು ಮಾಡಕ್ ಹೋಗ್ಬೇಡಿ ನೀವು ಕೂಡ. ಓಕೆ, ಈ ಒಂದು ತಪ್ಪುಗಳು ನೋಡಿ ತುಂಬಾ ಬ್ಯಾಡ್ ತಪ್ಪುಗಳಿದು. ಸೊ ಹಂಗಾಗಿ ನಿಮ್ಮೊಂದು ಚಾನಲ್ ಸಫ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಓಕೆ, ನಿನ್ಗೇನಪ್ಪಾ ಅಂತಂದ್ರೆ ಆರ್ಗಾನಿಕ್ ಸಬ್ಸ್ಕ್ರೈಬರ್ ಬೇಕು. ಇವಾಗ ನೋಡಿ, ನೀವು ಸಫ್ ಮಾಡಿದೆ ಅಂತಂದ್ರು ಕೂಡ ನೀನೇನು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಏನ್ ಅವ್ರೇನ್ ನೋಡಲ್ಲ. ಸೊ ಹಂಗಾಗಿ ಅದೇನಪ್ಪ ಅಂತ ಒಂದೊಂಥರ ಡೆಡ್ ಸಬ್ಸ್ಕ್ರೈಬರ್ ಆಗೋಯ್ತು. ಸೊ ಹಂಗಾಗಿ ಈ ತರ ಮಾಡಕ್ಕೆ ಹೋಗ್ಬೇಡಿ ನೀನ್ ಫಸ್ಟ್ ಆಫ್ ಆಲ್. ಓಕೆನಾ, ನೋಡಿ ನಮ್ಮೊಂದು ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಇಷ್ಟ ಆದ್ರೆ ಅವ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ನು ನೆಕ್ಸ್ಟ್ ಟೈಮ್ ನೀನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವನು ಆ ಒಂದು ವಿಡಿಯೋನ ನೋಡ್ತಾನೆ. ಇಲ್ಲ ಅಂತಂದ್ರೆ ನೀನು ಏನಕ್ಕೆ ನೋಡ್ತಾನ ಅವನು, ಅರ್ಥ ಆಯ್ತು ಅನ್ಸುತ್ತಲ್ವಾ. ಸೊ ಹಂಗಾಗಿ ಈ ತರ ಕೂಡ ಮಾಡಕ್ ಹೋಗ್ಬೇಡಿ. ಆದಷ್ಟು ನೀವು ಒರಿಜಿನಲ್ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡಿ. ಅಂಡ್ ಇನ್ನೊಬ್ರು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮೊಂದು ಚಾನಲ್ ಅಲ್ಲಿ ಅಪ್ಲೋಡ್ ಅಂತ ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್. ಇದೇನಾಗುತ್ತೆ, ನಾಳೆ ದಿನಗಳಲ್ಲಿ ವಿಡಿಯೋ ವೈರಲ್ ಇದೆಯಲ್ಲಪ್ಪ ಅದು, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನನ್ನೊಂದು ಚಾನಲ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡಿದೀನಿ ಅಂತಂದ್ರೆ ನನ್ನೊಂದು ವಿಡಿಯೋ ಕೂಡ ವೈರಲ್ ಆಗ್ಬಿಡುತ್ತೆ ಅಂತ ನೀನ್ ಅನ್ಕೊಂತೀಯ. ವೈರಲ್ ಆಗ್ಬೋದು, ಆದರೆ ಅಲ್ಲೇನಪ್ಪಾ ಅಂತಂದ್ರೆ ವಾಚ್ ಟೈಮ್ ಕೂಡ ಬರುತ್ತೆ ನಿನ್ಗೆ. ಆದ್ರೆ ನೀನು ಮೊನೆಟೈಸೇಷನ್ ಅಪ್ಲೈ ಮಾಡಕ್ ಹೋಗಿದೀಯ ಅಂತಂದ್ರೆ ರೀಯೂಸ್ ಕಂಟೆಂಟ್ ಅನ್ನೋದು ಬಂದ್ಬಿಡುತ್ತೆ ನಿನ್ಗೆ. ಓಕೆನಾ, ರೀಯೂಸ್ ಕಂಟೆಂಟ್ ಅಂತಂದ್ರೆ ನೀನು ಯಾರ್ದೋ ಕಾಪಿ ಮಾಡಾಕಿದೆ, ಸೊ ಹಂಗಾಗಿ ನಾವು ಆಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಇವರು. ಓಕೆನಾ, ಅದಾಗಿದ ನಂತರ ರಿಜೆಕ್ಟ್ ಮಾಡ್ಬಿಡ್ತಾರೆ ನಿಮ್ಮೊಂದು ಚಾನಲ್
ಮಾನಿಟೈಸ್ ಅನ್ನು. ಸೊ ರಿಜೆಕ್ಟ್ ಮಾಡ್ಕೊಳ್ಳಿದ ನಂತರ ನಿಮ್ಗೆ ಮತ್ತೆ 90 ಡೇಸ್ ಟೈಮ್ ಇರುತ್ತೆ, 90 ದಿನಗಳ ಕಾಲ ಟೈಮ್ ಇರುತ್ತೆ. ಈ ಒಂದು 90 ದಿನದಲ್ಲಿ ನೀನೇನಾದ್ರು ಯಾವ ಒಂದು ವಿಡಿಯೋಸ್ಗಳು ಬೇಡದಿರುವಂತ ವಿಡಿಯೋಸ್ಗಳು, ನೀನ್ ಕಾಪಿ ಮಾಡಿರುವಂತ ವಿಡಿಯೋಸ್ಗಳು ಎಲ್ಲಾನು ಮತ್ತೆ ಡಿಲೀಟ್ ಮಾಡ್ಬಿಟ್ಟು ಅಂಡ್ ಮತ್ತೆ ಹೊಸದಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬಿಟ್ಟು 90 ಡೇಸ್ ಅಲ್ಲಿ ಮತ್ತೆ 4000 ವಾಚ್ ಟೈಮ್ ಮತ್ತೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀನ್ ಯಾವ್ದೋ ಫೇಕ್ ಇಂದ ವಾಚ್ ಟೈಮ್ ಬಂದಿದೆ, ಯಾವ್ದೋ ಡೌನ್ಲೋಡ್ ಮಾಡಿದ್ಯಾ, ವಿಡಿಯೋ ಅಪ್ಲೋಡ್ ಮಾಡಿದ್ಯಾ, ಇನ್ನೊಂದು ಚಾನಲ್ ಅದರಿಂದ ವಾಚ್ ಟೈಮ್ ಬಂದಿದೆ, ನೀನ್ ಆ ಒಂದು ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ನೀನು ಕೌಂಟ್ ಆಗಿರೋಂತ ವಾಚ್ ಟೈಮ್ ಎಲ್ಲಾನು ಲೆಸ್ ಆಗ್ಬಿಡುತ್ತೆ. ಓಕೆನಾ, ಮತ್ತೆ ನಿಂಗೆ 90 ಡೇಸ್ ಟೈಮ್ ಇರುತ್ತೆ, ಮತ್ತೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡು. ಮತ್ತೆ ಒರಿಜಿನಲ್ ಆರ್ಗಾನಿಕ್ ವಾಚ್ ಟೈಮ್ ಅನ್ನೋದು ಆಕ್ಸೆಪ್ಟ್ ಅನ್ನೋದು ಮಾಡ್ತಾರೆ ಯೂಟ್ಯೂಬ್ ಅವರು. ಓಕೆನಾ, ಸೊ ಕಷ್ಟ ಪಡ್ತಾ ಇದ್ದೀರಾ, ಅದ್ರಲ್ಲಿ ಶಾರ್ಟ್ ಕಟ್ ಹುಡುಕ್ತಾ ಇದ್ರಿ ನೀವು. ಓಕೆನಾ, ಈ ತರ ಎಲ್ಲ ಮಾಡಕ್ ಹೋಗ್ಬಿಡ್ರಿ. ಓಕೆನಾ, ಇನ್ನು ಸ್ವಲ್ಪ ಒರಿಜಿನಲ್ ಕಂಟೆಂಟ್ ಮಾಡಕ್ ಟ್ರೈ ಮಾಡಿ. ನಾನು ಬೇಗ ಗ್ರೋ ಆಗ್ಬೇಕು, ನನ್ಗೆ ಬೇಗ ವಾಚ್ ಟೈಮ್ ಬಂದ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಎಲ್ಲ ಫಾಲೋ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ಆಕ್ಸೆಪ್ಟ್ ಮಾಡಲ್ಲ ಯೂಟ್ಯೂಬ್ ಅವರು. ಓಕೆನಾ, ಸೊ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿದ ನಂತರ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಾಲಿಟಿಕ್ಸ್ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಿದೆ. ಓಕೆನಾ, ಅದೇ ಒಂದು ಟಾಪಿಕ್ ಮೇಲೆ ಮತ್ತೆ ವಿಡಿಯೋ ಮಾಡಿ ನೀವು. ಓಕೆನಾ, ಏನಕ್ಕಪ್ಪ ಅಂತಂದ್ರೆ ಇವಾಗ ನೋಡಿ, ನೀವು ಯಾವ ಒಂದು ಕ್ಯಾಟಗರಿನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರಿ, ಇವಾಗ ಫೇಸ್ಬುಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಅನ್ಕೊಳ್ಳಿ. ಓಕೆನಾ, ನಿಮ್ಮೊಂದು ಚಾನಲ್ ಅಲ್ಲಿ ಫೇಸ್ಬುಕ್ ರಿಲೇಟೆಡ್ ವಿಡಿಯೋ ಜಾಸ್ತಿ ಓಡ್ತಿದೆ. ಓಕೆ, ನೆಕ್ಸ್ಟ್ ಕೂಡ ಅದ್ರದ್ದೇ ಒಂದು ರಿಲೇಟೆಡ್ ವಿಡಿಯೋ ಮಾಡ್ಬಿಡಿ. ಓಕೆನಾ, ಯೂಟ್ಯೂಬ್ ಏನ್ ಮಾಡುತ್ತೆ ಅಂತಂದ್ರೆ ಆವಾಗ ನೋಡಿ ಫಸ್ಟ್ ಫೇಸ್ಬುಕ್ ಅಕೌಂಟ್ ರಿಲೇಟೆಡ್ ವಿಡಿಯೋಸ್ ನೋಡಿದ್ರೆ ನಿಮ್ಮೊಂದು ಚಾನಲ್ ಅಲ್ಲಿ, ಸೊ ಹಂಗಾಗಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿದಿರ ಅಂತಂದ್ರೆ ಆ ಒಂದು ವಿಡಿಯೋನ ಯಾರು ನೋಡಿದಾರೋ ಅವ್ರಿಗೆ ಮತ್ತೆ ಯೂಟ್ಯೂಬ್ ಅನ್ನು ಸಜೆಷನ್ ಮಾಡುತ್ತೆ ಯೂಟ್ಯೂಬ್ ಬೇರೆಯವ್ರಿಗೆ ಕಳಿಸ್ಕೊಡುತ್ತೆ. ಸೊ ಹಂಗಾಗಿ ಇವ್ರು ಫೇಸ್ಬುಕ್ ಅಲ್ಲಿ ಇಂಟ್ರೆಸ್ಟ್ ಇದ್ರು, ಸೊ ಹಂಗಾಗಿ ಅವ್ರಿಗೆ ಸಜೆಷನ್ ಮಾಡುತ್ತೆ. ಆ ಒಂದು ವಿಡಿಯೋ ಕೂಡ ಮತ್ತೆ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅನಾಲಿಟಿಕ್ಸ್ ಕೂಡ ಅವಾಗ ಚೆಕ್ ಮಾಡ್ತಾ ಇರಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವ ಒಂದು ವಿಡಿಯೋ ವೈರಲ್ ಆಗ್ತಿದೆಯೋ, ಯಾವ ಒಂದು ವಿಡಿಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಕೂಡ ವಿಡಿಯೋಸ್ ಗಳು ಮಾಡ್ಕೊ ಸ್ಟಾರ್ಟ್ ಮಾಡಿ ಗೈಸ್. ಓಕೆನಾ, ಸೊ ತುಂಬಾ ಇಂಪಾರ್ಟೆಂಟ್ ಇದು. ಅಂಡ್ ವಿಡಿಯೋ ಕೂಡ ಲೆಂತ್ ಹೇಳಿದೀನಿ ಎಷ್ಟಿರ್ಬೇಕು ಅಂತ. ಅಂಡ್ ಈ ತರ ಕೂಡ ವಾಚ್ ಟೈಮ್ ಅನ್ನೋದು ತುಂಬಾ ಬರ್ತಿದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಬರ್ತಿದೆ ಅಂಡ್ ಫೇಸ್ಬುಕ್ ಅಲ್ಲೂ ಕೂಡ ಬರ್ತಿದೆ. ನಿಮ್ಮೊಂದು ವಾಚ್ ಟೈಮ್ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ, ಇಷ್ಟು ಪ್ರೈಸ್ ಇರುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಅಂಡ್ ಇನ್ನೊಂದು ಕೂಡ ತಿಳಿಸ್ಕೊಡ್ತೀನಿ, ನಿಮ್ಮೊಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಪ್ರಮೋಟ್ ಅನ್ನೋದು ಮಾಡಕ್ಕೆ ಹೋಗ್ಬೇಡಿ. ಅಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ದುಡ್ಡು ಕೊಟ್ಟು ನೀವು ಪ್ರಮೋಟ್ ಅನ್ನೋದು ಮಾಡ್ತಾ ಇದ್ದೀರಾ, ಆದ್ರೆ ಅಲ್ಲೇನಪ್ಪಾ ಅಂದ್ರೆ ಆರ್ಗಾನಿಕ್ ವ್ಯೂಸ್ ಬರಲ್ಲ ನಿನಗೆ, ಪಬ್ಲಿಕ್ ವಾಚ್ ಟೈಮ್ ಬರಲ್ಲ ನಿನಗೆ. ಈ ತರಗಳು ಗೂಗಲ್ಸ್ ಕಡೆಯಿಂದ ಕೂಡ ಪ್ರಮೋಟ್ ಮಾಡ್ತಾರೆ ವಿಡಿಯೋಸ್ಗಳು, ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಆ ತರ ಕೂಡ ಮಾಡಕ್ ಹೋಗ್ಬೇಡಿ, ಯೂಟ್ಯೂಬ್ ಅವರು ಆಕ್ಸೆಪ್ಟ್ ಮಾಡಲ್ಲ. ಓಕೆನಾ, ಸೊ ಹಂಗಾಗಿ ನೀವೇನೇ ಮಾಡಿ ಒರಿಜಿನಲ್ ಆಗಿರ್ಬೇಕು, ಒರಿಜಿನಲ್ ಪಬ್ಲಿಕ್ ವಾಚ್ ಟೈಮ್ ಬರಬೇಕು. ಸೊ ಹಂಗಾಗಿ ಫೇಕ್ ಎಲ್ಲ ನಡೆಯಲ್ಲ ಇನ್ನು ಮುಂದೆ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇವಾಗ ತುಂಬಾ ಅಂದ್ರೆ ತುಂಬಾ ಸ್ಟಿಕ್ ಆಗ್ಬಿಟ್ಟಿದೆ ಯೂಟ್ಯೂಬ್, ತುಂಬಾ ಶಾರ್ಟ್ ಕಟ್ ಎಲ್ಲ ನೋಡಕ್ ಹೋಗ್ಬೇಡಿ. ಓಕೆನಾ, ಸೊ ಹಂಗಾಗಿ ಇವಾಗ ನೀವೇನು ವಿಡಿಯೋಸ್ ಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಲೆಂತ್ ಕೂಡ ಹೇಳಿದೀನಿ, ಸೀರೀಸ್ ಕೂಡ ಈ ತರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಡಿಯೋ ಮಾಡಕ್ ಹೋಗಿ. ಅಂಡ್ ನಿಮ್ಮೊಂದು ಅನಾಲಿಟಿಕ್ಸ್ ಅಲ್ಲಿ ನಿಮ್ಮೊಂದು ಚಾನಲ್ ಅಲ್ಲಿ ಯಾವ ಒಂದು ವಿಡಿಯೋ ಹೋಗ್ತಿದ್ಯೋ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡಿ 100% ನಿಮ್ಮೊಂದು ಚಾನಲ್ ಏನಪ್ಪಾ ಅಂದ್ರೆ ಬೇಗ ಗ್ರೋ ಆಗುತ್ತೆ. ಅಂಡ್ 4000 ವಾಚ್ ಟೈಮ್ ಇದು ಏನಿದೆಯಲ್ಲ ತುಂಬಾ ಬೇಗ ಕಂಪ್ಲೀಟ್ ಮಾಡ್ಕೋಬಹುದು ಗೈಸ್. ಓಕೆನಾ, ಇನ್ನು ನಿಮ್ಗೆ 5 ತಿಂಗಳ ಕಾಲ ಟೈಮ್ ಇದೆ. ಓಕೆನಾ, ಸೊ ಮಾಡಿ, ಐ ಹೋಪ್ ಬಿಡಬೇಡ ಅಂತ ಹೇಳ್ತೀನಿ ನಾನು. ಸೊ ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲ ಅಂತ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.